Hi everyone, I welcome you all to the income tax class. In the previous session, we learned in detail the syllabus which you are going to be learn for your 5th semester for your income tax subject, right? So today in this session we move in detail the syllabus. So how many units you are going to be learn for 5th semester? Yes, there are 5 chapters or 5 units you are going to be learn in the income tax subject. So in that, what is the first one? Yes, very good. First one is introduction. So let's move with first chapter, that is introduction. So as already you know what you are going to be learn in this unit. So but also we are going to be learn once again here what you are going to be learn in this unit. So in this unit you are going to be learn some meanings and terms of income tax. So here in this you are learn meaning and terms used. ಈ ಯೂನಿಟ್ದಾಗ ನೀವು ಕಲಿಬೇಕಾದ ಅಂಶ ಯಾವುದಲ್ರಿ, ಈ ಯೂನಿಟ್ದಾಗ ಕೆಲವೊಂದು ಶಬ್ದಗಳ್ರಿ ಅಥವಾ ಕೆಲವೊಂದು ಎರಡು ವಾಕ್ಯಗಳ್ರಿ ಇನ್ಕಮ್ ಟ್ಯಾಕ್ಸ್ದಾಗ ರೀ ಮೇಲಿಂದ ಮೇಲೆ ಯೂಸ್ ಮಾಡ್ತಿರ್ತಾರೆ. ದೇ ಆರ್ ಆಫನ್ಲಿ ಯೂಸ್ಡ್, ರೈಟ್? ಸೊ ಫಸ್ಟ್ ಆಫ್ ಆಲ್ ಯು ಶುಡ್ ಲರ್ನ್ ದೀಸ್ ಟರ್ಮ್ಸ್. ನೀವು ಮೊದಲು ಈ ಟರ್ಮ್ಸ್ಗಳು ಕಲಿಬೇಕ್ರಿ. ಯಾಕಂದ್ರೆ ಇದರ ಈಗ ಮೇಲಿಂದ ಮೇಲೆ ಇದು ವರ್ಡ್ಗಳು ಏನ್ರಿ ಟರ್ಮ್ಸ್ಗಳು ಇನ್ಕಮ್ ಟ್ಯಾಕ್ಸ್ ಬರೋವರ್ರಿ. ಸೊ ಅದ್ರ ಮೀನಿಂಗ್ ನಿಮಗೆ ಫಸ್ಟ್ ಈ ಯೂನಿಟ್ದಾಗ ತಿಳಿಸ್ಕೊಟ್ಟಿರ್ತಾರೆ. ಸೊ ಈ ಯೂನಿಟ್ದಾಗ ಯಾವ ಥರ ನಾವು ಟರ್ಮ್ ಕಲಿಯೋದು ಹೇಳ್ರಿ. ಇನ್ ದಿಸ್ ವಾಟ್ ಯು ಆರ್ ಗೋಯಿಂಗ್ ಟು ಬಿ ಲರ್ನ್? ಎಸ್, ಫಸ್ಟ್ ಮೀನಿಂಗ್ ಆಫ್ ಪರ್ಸನ್ ಮೀನಿಂಗ್ ಕಲಿತೇವ್ರಿ. ದೆನ್ ಅಸೆಸ್ಸಿ ಅಂದ್ರೆ ಯಾರ್ರಿ, ದೆನ್ ಅಸೆಸ್ಮೆಂಟ್ ಇಯರ್ ಅಂದ್ರೆ ಏನು ಕಲಿತೇವ್ರಿ. ದೆನ್ ಪ್ರೀವಿಯಸ್ ಇಯರ್ ಅಂದ್ರೆ ಏನು ಕಲಿತೇವ್ರಿ. ನೆಕ್ಸ್ಟ್ ಇನ್ಕಮ್, ಇನ್ಕಮ್ದಾಗ ಏನು ಕಲಿತೀವಿ ಅಂದ್ರೆ ರೀ, ಅಂದ್ರೆ ಇನ್ಕಮ್ ವಿ ಲರ್ನ್ ಡೆಫಿನಿಷನ್ ಅಂಡ್ ಕನ್ಸೆಪ್ಟ್. ಡೆಫಿನಿಷನ್ ಮತ್ತು ಕನ್ಸೆಪ್ಟ್ ಕಲಿತೀವ್ರಿ ಇನ್ಕಮ್ದ್ರಿ. ನೆಕ್ಸ್ಟ್ ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಏನು ಕಲಿತೀವ್ರಿ. ಟೋಟಲ್ ಇನ್ಕಮ್ ಅಂದ್ರೆ ಏನಂತ ಅರ್ಥ ಕಲಿತೇವ್ರಿ. ಡೀಮ್ಡ್ ಇನ್ಕಮ್ ಅದ ಅರ್ಥ ಕಲಿತೇವ್ರಿ. ರೇಟ್ ಆಫ್ ಇನ್ಕಮ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ರೇಟ್ ಯಾವ ಥರ ಇದಾವೆ ಅದನ್ನು ಕಲಿತೇವ್ರಿ. ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಯಾವ ಇದಾವ್ರಿ. ಕೈಂಡ್ಸ್ ಆಫ್ ಅಸೆಸ್ಮೆಂಟ್, assessment procedure, and last one is PAN. These are the some concept you are going to learn in the first unit. ಈ ಕೆಲವೊಂದು ಕಾನ್ಸೆಪ್ಟ್ಗಳು ನೀವು ಫಸ್ಟ್ ಯೂನಿಟ್ದಾಗ ಕಲಿತೀರಿ, ರೈಟ್? ಸೊ ಫಸ್ಟ್ ಕಲಿಬೇಕಾದದ್ದು ಏನು ಹೇಳ್ರಿ, ನಾವು ಮೀನಿಂಗ್ ಇನ್ ಟರ್ಮ್ಸ್ ಆಫ್ ಪರ್ಸನ್. ಪರ್ಸನ್ ಅಂದ್ರೆ ಏನು ಇನ್ಕಮ್ ಟ್ಯಾಕ್ಸ್ದಾಗ ಜನರಲಿ ನಮಗೆ ಗುರ್ತಿದ್ರಿ. ಪರ್ಸನ್ ಅಂದ್ರೆ ವ್ಯಕ್ತಿ ಅಂತ ನಾವು ಅಂತೇವ್ರಿ. ಬಟ್ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅದ್ರ ಅರ್ಥ ಬೇರೆನೇ ಆಗಿರ್ತೈತ್ರಿ. ಸೊ ಇನ್ಕಮ್ ಟ್ಯಾಕ್ಸ್ ಅದ್ರ ಅರ್ಥ ಏನಾಗಿರ್ತೈತಿ ಅನ್ನೋದ್ರಿ ಈ ಚಾಪ್ಟರ್ದಾಗ ನಾವು ಕೆಲವೊಂದು ಟರ್ಮ್ಸ್ಗಳ ಜೊತೆ ಕಲಿಬೇಕಾಗ್ತೈತ್ರಿ. ಬಟ್ ಈ ಸಿಲೆಬಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಮೊದಲು ಗುರ್ತಿಬೇಕ್ರಿ. ಇನ್ಕಮ್ ಅಂದ್ರೆ ಏನ್ರಿ, ಟ್ಯಾಕ್ಸ್ ಅಂದ್ರೆ ಏನ್ರಿ, ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನ್ರಿ, ಇನ್ಕಮ್ ಟ್ಯಾಕ್ಸ್ ಯಾಕೆ ಚಾರ್ಜ್ ಮಾಡ್ತಾರ್ರಿ, ಅದ್ರದ್ದು ಯೂಸ್ ಏನೈತ್ರಿ, ಯಾರು ಚಾರ್ಜ್ ಮಾಡ್ತಾರೋ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಬೇಸಿಕ್ ನಾಲೆಜ್ ಬೇಕ್ರಿ. ಸೊ ಬಿಫೋರ್ ಐ ಸ್ಟಾರ್ಟ್ ದಿ ಸಿಲೆಬಸ್, ಈ ಸಿಲೆಬಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟರ್ಮ್ ಪರ್ಸನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಗಳು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ ರೀ, ರೈಟ್? ದೆನ್ ವಿ ಮೂವ್ ವಿತ್ ದಿ ಸಿಲೆಬಸ್, ರೈಟ್? ಸೊ first of all, before we start the syllabus of income tax, first of all we know some basic concept of income tax. So today in this session we learn some basic concept of income tax, and in the next session we start with the term person. ಇವತ್ತಿನ ಕ್ಲಾಸ್ದಾಗ ಕೆಲವೊಂದು ಬೇಸಿಕ್ ಕನ್ಸೆಪ್ಟ್ಸ್ಗಳು ಕಲಿಯೋಣ. ನೆಕ್ಸ್ಟ್ ಕ್ಲಾಸ್ದಿಂದ ಪರ್ಸನ್ ಅನ್ನೋಂಥ ಟರ್ಮದ ಮೀನಿಂಗ್ ಕಲಿಯೋಣ, ರೈಟ್? ಸೊ let's move for some basic concept, right? ಸೊ ಯಾವುದು ಸಬ್ಜೆಕ್ಟ್ ಕಲಿಯೋಕ್ಕಿಂತ ಮುಂಚೆ, ಯಾವುದು ಸಬ್ಜೆಕ್ಟ್ ಹೊಸವಾಗಿ ಕಲಿಯೋಕ್ಕಿಂತ ಮುಂಚೆ ಅದರ ಬಗ್ಗೆ ಬೇಸಿಕ್ ನಮಗೆ ಕನ್ಸೆಪ್ಟ್ ಗುರ್ತಿರ್ಬೇಕ್ರಿ, ಬೇಸಿಕ್ ನಾಲೆಜ್ ಗುರ್ತಿರ್ಬೇಕ್ರಿ. ಸೊ ಬಿಫೋರ್ ವಿ ಗೋ ಫಾರ್ ಲರ್ನ್ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್, ಲೆಟ್ ವಿ ನೋ ಸಮ್ ಬೇಸಿಕ್ ಕನ್ಸೆಪ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಕೆಲವೊಂದು ಕನ್ಸೆಪ್ಟ್ ಕಲಿಯೋಣ ರೀ. ಸೊ ಹಿಯರ್ ಇನ್ಕಮ್ ಟ್ಯಾಕ್ಸ್ ಇಲ್ಲಿ ಎರಡು ವರ್ಡ್ ಬರ್ತಾರೆ. ಒಂದು ಇನ್ಕಮ್ ಬರ್ತೈತ್ರಿ, ಮತ್ತೊಂದು ಟ್ಯಾಕ್ಸ್ ಬರ್ತೈತ್ರಿ. ಸೊ ಮೊದಲು ಈ ಎರಡು ಪದದ ಅರ್ಥ ಕಲಿಯೋಣ ರೀ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಆಫ್ ಆಲ್ ಯು ಆರ್ ಗೋಯಿಂಗ್ ಟು, ಇಲ್ಲಿ ನೋಡ್ರಿ ಯಾವ ಥರ ಬಗ್ಗೆ ಕಲಿಯೋರ್ದಿ ನಾವ್ರಿ. ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಇನ್ಕಮ್ ಟ್ಯಾಕ್ಸ್. ಇಲ್ಲಿ ಎರಡು ವರ್ಡ್ ಬರ್ತಾರೆ, ಒಂದು ಇನ್ಕಮ್ ರೀ, ಒಂದು ಟ್ಯಾಕ್ಸ್. ಸೊ ಫಸ್ಟ್ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡೋರಿ. ಇನ್ಕಮ್ ಅಂದ್ರೆ ಏನು ಕಲಿಯೋಣ ರೀ, ಆದ ನಂತರ ಟ್ಯಾಕ್ಸ್ ಅಂದ್ರೆ ಏನು ಕಲಿಯೋಣ ರೀ, ಆದ ನಂತರ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನು ಕಲಿಯೋಣ ರೀ.
ತಿಳಿತ್ರಿ? ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ನೌ ವಾಟ್ ಈಸ್ ಇನ್ಕಮ್. ಇನ್ಕಮ್ ಅಂದ್ರೆ ಏನೋ ಕಲಿಯೋಣ ರೀ. ಸೊ ಆಸ್ ಯು ನೋ ಇನ್ಕಮ್, ವಾಟ್ ಈಸ್ ದ ಕನ್ನಡ ಮೀನಿಂಗ್ ಆಫ್ ದಿಸ್ ಒನ್? ಎಸ್, ಆದಾಯ. ರೈಟ್? ಸೊ ವಾಟ್ ಈಸ್ ಇನ್ಕಮ್? ಸೊ ಲೆಟ್ಸ್ ವಿ ನೋ ದ meaning here. Income. Income means it is the monetary benefit. It is monetary benefit received by the person. It is monetary benefit received by the person. ಒಬ್ಬ ವ್ಯಕ್ತಿ ಹಣದ ರೂಪದಾಗ ಏನು ವ್ಯಕ್ತಿ ಅನುಕೂಲತೆ ಬರ್ತಿತ್ತಲ್ರಿ, ಅದು ಹಣದ ರೂಪದಾಗ ಏನು ಹೊಂದುತ್ತಲ್ರಿ, ಹಣದ ರೂಪದಾಗ ಏನು ತಗೋತಲ್ರಿ, ಅದಕ್ಕೆ ನಾವು ಇನ್ಕಮ್ ಅಂತ ಕರಿತೇವ್ರಿ. ರೈಟ್? ಸೊ ಹಣದ ರೂಪದಾಗ ತಗೋತೇವೆ ಅಂದ್ರೆ ಏನ್ರಿ, ಆ ವ್ಯಕ್ತಿ ಏನ್ರಿ ಮಾರಾಟ ಮಾಡಿದ ನಂತರ ಬಂದದ ಹಣ ರೀ, ಆ ವ್ಯಕ್ತಿ ಏನ್ರಿ ಸೇವೆ ಕೊಟ್ಟ ನಂತರ ಬಂದದ ಹಣ ರೀ, ಅಥವಾ ಒಂದು ಕಂಪ್ನಿ ಒಬ್ಬ ವ್ಯಕ್ತಿಗಳೇನ್ರಿ ಜಾಬ್ ಮಾಡ್ಕೊಂಡು ಕೊಟ್ಟಂತ ಹಣ ರೀ. ಹಣದ ರೂಪದಾಗ ಆ ವ್ಯಕ್ತಿಗೆ ಏನು ಅನುಕೂಲತೆ ಬರ್ತಲ್ರಿ, ಸೇವೆ ಕೊಟ್ಟ ನಂತರ ಆಗಲ್ರಿ, ವಸ್ತು ಮಾರಾಟ ಮಾಡಿದ ನಂತರ ಆಗಲ್ರಿ, ಅದೆಲ್ಲ ಅಮೌಂಟ್ಗೆ ನಾವು ಇನ್ಕಮ್ ಅಂತನ ಕರಿತೇವ್ರಿ. ರೈಟ್? ಸಪೋಸ್ ಹಿಯರ್ ಐ ಗೋ ಫಾರ್ ಎನ್ ಎಕ್ಸಾಂಪಲ್. ಮಿಸ್ಟರ್ ಎಕ್ಸ್ is a person who sold goods of rupees 60,000. ಎಕ್ಸ್ ಅನ್ನೋಂಥ ವ್ಯಕ್ತಿ ಎಷ್ಟು ವಸ್ತು ಮಾರ್ತಾರೆ? 60,000 ವಸ್ತು ಮಾರ್ತಾರೆ. ಸೊ ಎಕ್ಸ್ಗೆ ಈಗ ಅಮೌಂಟ್ ಎಷ್ಟು ಬರೋ ಹೇಳ್ರಿ? ಹೌ ಮಚ್ ಎಕ್ಸ್ ರಿಸೀವ್ಡ್ ಯಾರ್? ಎಸ್, ಎಕ್ಸ್ ರಿಸೀವ್ಡ್ ರುಪೀಸ್. ಎಷ್ಟು ರಿಸೀವ್ಡ್ ಮಾಡ್ತಾರೆ ಎಕ್ಸ್ ರೀ? ಎಸ್, 60,000. And this 60,000 what he received, that we call as income to X. ಇದೇನು ಎಕ್ಸ್ 60,000 ತಗೋತಾರಲ್ರಿ, ಆ ವಸ್ತು ಮಾರಾಟ ಮಾಡಿದ ನಂತರ ಏನು ಹಣ ಒಂದು 60,000 ತಗೋತಾರಲ್ರಿ, ಆ 60,000 ನಾವು ಇನ್ಕಮ್ ಅಂತ ಕೇಳ್ತೇವೆ. ಯಾರಿಗೆ ರೀ? ಎಕ್ಸ್. ಇಲ್ಲಿ ಒಂದು ನಿಮಗೆ ನೆನಪಿರ್ಬೇಕ್ರಿ, ಇನ್ಕಮ್ ಬೇರೆ ರೀ ಮತ್ತು ಪ್ರಾಫಿಟ್ ಬೇರೆ ರೀ. ಪ್ರಾಫಿಟ್ ಅಂದ್ರೆ ನೋಡ್ರಿ, ಈ ವಸ್ತುಗಳೇನ್ರಿ ಒಂದು ರೇಖ 50,000 ಕೊಂಡ್ಕೊಂಡ ತಿಳ್ಕೊರ್ರಿ. ಈ ಪರ್ಚೇಸ್ ಫಾರ್ ರುಪೀಸ್ 50,000. ಎಸ್, ಪರ್ಚೇಸ್ ಎಷ್ಟು ತೊಗೊಂಡಾರಿ? 50,000 ಪರ್ಚೇಸ್ ಮಾಡಿದಾರೆ. ಸೋಲ್ಡ್ ಎಷ್ಟಕ್ಕೆ ಮಾಡಿದಾರಿ? 60,000. ಅಂದ್ರೆ ಎಷ್ಟು ಬರ್ತಾರೆ ಪ್ರಾಫಿಟ್? ಎಸ್. ಸೊ ಹಿಯರ್ ಪ್ರಾಫಿಟ್ ಈಸ್ 60,000 minus 50,000. So profit is 10,000. This is profit. ಇದನ್ನೇನಂತ ಕರಿತೀವ್ರಿ? ಪ್ರಾಫಿಟ್. ಅಂಡ್ ದಿಸ್ ಈಸ್ ಇನ್ಕಮ್. ರೈಟ್? ಇನ್ಕಮ್ ಬೇರೆ ರೀ ಮತ್ತು ಪ್ರಾಫಿಟ್ ಬೇರೆ ರೀ, ಲಾಭ ಬೇರೆ ರೀ. ಇನ್ಕಮ್ದಾಗ ಎಕ್ಸ್ಪೆನ್ಸ್ ಖರ್ಚು ಮಾಡಿ ತಿಳ್ಕೊರಿ, ಆದಾಯದಾಗ ಖರ್ಚು ಮೈನಸ್ ಮಾಡಿದಂದ್ರೆ ಬರುವಂಥದ್ದು ಲಾಭ ರೀ. ಇಲ್ಲಿ ನಾವು ಲಾಭ ಬಗ್ಗೆ ಕಲಿಯೇನಿಲ್ರಿ. ವಿ ಆರ್ ನಾಟ್ ಡಿಸ್ಕಸಿಂಗ್ ಹಿಯರ್ ಅಬೌಟ್ ಪ್ರಾಫಿಟ್, ಬಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಇನ್ಕಮ್. ರೈಟ್? ಸೊ ಇನ್ಕಮ್ ಅಂದ್ರೆ ಏನಂದ್ರೆ ರೀ, ಇನ್ಕಮ್ ಈಸ್ ದಿ ಮಾನಿಟರಿ ಅಮೌಂಟ್. ಹೌದಾ? ಇನ್ಕಮ್ ಈಸ್ ಹೇಳ್ರಿ ಮಾನಿಟರಿ ಬೆನಿಫಿಟ್ ರಿಸೀವ್ಡ್ ಬೈ ದಿ ಪರ್ಸನ್. ಇಲ್ಲಿ ಪರ್ಸನ್ ಅಂದ್ರೆ ವ್ಯಕ್ತಿ ಅಷ್ಟೇ ತಿಳ್ಕೊಳಕ್ ಹೋಗ್ಬೇಡ್ರಿ. ಪರ್ಸನ್ ಅಂತಂದ್ರೆ ಒಂದು ವ್ಯಕ್ತಿನೂ ಬರ್ಬೋದ್ರಿ, ಒಂದು ಫರ್ಮು ಬರ್ಬೋದ್ರಿ, ಒಂದು ಸಂಸ್ಥೆನೂ ಬರ್ಬೋದು, ಒಂದು ಕಂಪ್ನಿನೂ ಬರ್ಬೋದು, ಒಂದು ಫ್ಯಾಮಿಲಿನೂ ಬರ್ಬೋದು, ಅಥವಾ ಒಂದು 4 ಮಂದಿ ಗುಂಪು ಆಗಿ ಅವ್ರು ಬಿಸ್ನೆಸ್ ಮಾಡ್ರು ಅದು ಆಗ್ಬೋದ್ರಿ. ರೈಟ್? ಪರ್ಸನ್ ಅಂದ್ರೆ ಇದರ ಅರ್ಥ ಇನ್ಕಮ್ ಟ್ಯಾಕ್ಸ್ ಆಗಿ ಇವೆಲ್ಲಾನು ಆಗಿರ್ತಾವ್ರಿ. ಸೊ ಅದಕ್ಕೆ ಪರ್ಸನ್ ಅಂತ ನಾವು ವರ್ಡ್ ಯೂಸ್ ಮಾಡಿದ್ದೇನೆ ರೀ. ಅಂದ್ರೆ ಫರ್ಮ, ಕಂಪ್ನಿ, ಫ್ಯಾಮಿಲಿ ಆಗತ್ವಾಗಿಲ್ರಿ, ದಟ್ ಈಸ್ ಅಸೋಸಿಯೇಷನ್ ಆಫ್ ಪರ್ಸನ್, ಒಂದು ವ್ಯಕ್ತಿಗಳ ಗುಂಪು ರೀ. ಅಮೌಂಟ್ ಏನು ಹೊಂದ್ತಾರಲ್ರಿ, ವಸ್ತು ಮಾರಾಟ ಮಾಡ್ರಿ ಅಥವಾ ಸೇವೆ ಕೊಟ್ಟ ಏನು ಅಮೌಂಟ್ ರಿಸೀವ್ ಮಾಡ್ತಾರಲ್ರಿ, ಆ ಅಮೌಂಟ್ ರಿಸೀವ್ ಮಾಡೋದಕ್ಕೆ ನಾವು ಇನ್ಕಮ್ ಅಂತ ಕರಿತೇವ್ರಿ. ಸೊ ಅಂಡರ್ಸ್ಟುಡ್ ನೌ ವಾಟ್ ಈಸ್ ಮೀನ್ಡ್ ಬೈ ಇನ್ಕಮ್? ಎಸ್. ಕ್ಯಾನ್ ಸಂಬಡಿ? Income is the monetary benefit received by the person. So clear here. Monetary means in the form of money, in the form of cash, right? Or equivalent cash it comes to the right. So here what is income? Income is the monetary benefit received by the person. ಹಣದ ರೂಪದಾಗಿ ವಸ್ತು ಮಾರಾಟ ಮಾಡಾಗ್ರಿ, ಸೇವೆ ಕೊಟ್ಟಾಗ್ರಿ, ಅಂದ್ರೆ ಯಾವುದರ ಮುಂದೆ ಒಬ್ಬ ವ್ಯಕ್ತಿಗೆ ಹಣದ ರೂಪದಾಗ ಏನು ಅಮೌಂಟ್ ರಿಸೀವ್ ಮಾಡ್ತಾರಲ್ರಿ, ಆ ರಿಸೀವ್ ಮಾಡಿದಂಥ ಅಮೌಂಟ್ಗೆ ನಾವೇನಂತ ಕರಿತೀವ್ರಿ? ಇನ್ಕಮ್ ಅಂತ ಕರಿತೇವ್ರಿ. ಸೊ ಇಲ್ಲಿ ಇಷ್ಟ ತಿಳ್ಕೋರಿ, ಇನ್ಕಮ್ ಮೀನ್ಸ್ ಇಟ್ ಈಸ್
ಎಸ್ ಇನ್ಕಮ್ ಮೀನ್ಸ್ ಇಟ್ ಈಸ್ ಮಾನಿಟರಿ ಬೆನಿಫಿಟ್. ಈ ವರ್ಡ್ ಅಷ್ಟೇ ಅಂತ ಇಟ್ಕೋರ, ಮಾನಿಟರಿ ಬೆನಿಫಿಟ್, ಹಣದ ರೂಪದಾಗ ಬೆನಿಫಿಟ್ ಇಶ್ಯೂ ಮಾಡಿದ್ದಕ್ಕೆ ನಾವು ಇನ್ಕಮ್ ಅಂತ ಕರಿತೀವ್ರಿ. ಸೊ ಅಂಡರ್ಸ್ಟುಡ್ ನಾವು ವಾಟ್ ಈಸ್ ಇನ್ ಬೈ ಇನ್ಕಮ್. ಎಸ್ ಇನ್ಕಮ್ ಎಕ್ಸ್ ಅನ್ನೋಂಥ ಎಕ್ಸಾಂಪಲ್ ಕೊಟ್ಟೇನೆ. ಎಕ್ಸ್ ಎಷ್ಟು ವಸ್ತು ಮಾರಾಟ ಮಾಡಿರಿ? 60,000 ಮಾರಾಟ ಮಾಡಿರಿ, ಮತ್ತು 60,000 ಎಕ್ಸ್ಗೆ ಏನು ಬತ್ರಿ? ಇನ್ಕಮ್ ಬಂದಿತ್ತು ರೀ. ರೈಟ್. ಸೊ ದಿಸ್ ಈಸ್ ಅಬೌಟ್ ಇನ್ಕಮ್. ಸೊ ಲೆಟ್ಸ್ ನೋ ದಿ ಮೀನಿಂಗ್ ಆಫ್ ಟ್ಯಾಕ್ಸ್ ನೌ. ಟ್ಯಾಕ್ಸ್ ಅಂದ್ರೆ ಏನು ನೋಡ್ರಿ. ಸೊ ಹಿಯರ್ ಟ್ಯಾಕ್ಸ್ it is a fee. Yes, you please concentrate here. It is a fee charged by government. ಸರ್ಕಾರ ಇದನ್ನೇನ್ರಿ ಒಂದು ಫೀ ಚಾರ್ಜ್ ಮಾಡ್ತೈತ್ರಿ. ಎತ್ರ ಮ್ಯಾಗ ಚಾರ್ಜ್ ಮಾಡ್ತೈತ್ರಿ? ಆನ್ ಎತ್ರ ಮ್ಯಾಗ ರೀ? ಆನ್ ಇನ್ಕಮ್ ಆದಾಯ ಮೇಲ್ರಿ, ಪ್ರಾಡಕ್ಟ್ ವಸ್ತುಗಳ ಮ್ಯಾಗ್ರಿ, ಆರ್ ಆ್ಯನ್ ಆಕ್ಟಿವಿಟಿ ಯಾವುದು ಒಂದೇನ್ರಿ ಆಕ್ಟಿವಿಟಿ ನಡೆಸಿದ್ರೆ ಇವುಗಳ ಮ್ಯಾಗ್ರಿ ಯಾನೊಂದು ಫೀ ಚಾರ್ಜ್ ಮಾಡ್ತಿತ್ತಲ್ಲ ಆ ಫೀಗೆ ನಾವು ಏನಂತ ಕರಿತೀವ್ರಿ? ಟ್ಯಾಕ್ಸ್ ಅಂತ ಕರಿತೀವ್ರಿ. ಇದು ಆದಾಯ ಮ್ಯಾಗೂ ಚಾರ್ಜ್ ಮಾಡ್ತಾರ್ರಿ, ವಸ್ತುಗಳ ಮ್ಯಾಗ್ರಿ. ದಟ್ ಈಸ್ ನಿಮಗೆ GST ಬರ್ತೈತ್ರಿ, ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. ಅದ್ರಾಗ ಒಂದು ವಸ್ತು ಮಾರಾಟ ಮಾಡ್ರೆ ಅದ್ರ ಮ್ಯಾಗ ಟ್ಯಾಕ್ಸ್ ಹಾಕ್ತಾರೆ, ದಟ್ ಈಸ್ ಪ್ರಾಡಕ್ಟ್, ಅದ್ರ ಮ್ಯಾಗೂ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಆಕ್ಟಿವಿಟೀಸ್ಗಳ ಮ್ಯಾಗ ಏನು ಹೇಳ್ರಿ? ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಮಾಡ್ತಿರ್ತಾರಲ್ರಿ, ಇದಕ್ಕೆ ಮ್ಯಾಗನ್ರಿ ಆಕ್ಟಿವಿಟೀಸ್ಗಳ ಮ್ಯಾಗ ಫೀ ಚಾರ್ಜ್ ಮಾಡ್ತಾರೆ. ಇದೇನು ಫೀ ಚಾರ್ಜ್ ಮಾಡ್ತಾರಲ್ರಿ ಗೌರ್ಮೆಂಟ್ ರೀ, ಇದಕ್ಕೆ ನಾವು ಟ್ಯಾಕ್ಸ್ ಅಂತ ಕೇಳ್ತೀವಿ ರೀ. ಸೊ ವಾಟ್ ಈಸ್ ಟ್ಯಾಕ್ಸ್? ಟ್ಯಾಕ್ಸ್ ಇಟ್ ಈಸ್ ಅ ಫೀ ಚಾರ್ಜ್ಡ್ ಬೈ ಗೋರ್ಮೆಂಟ್. ಫೀ ಚಾರ್ಜ್ಡ್ ಬೈ ಗೋರ್ಮೆಂಟ್ ಚಾರ್ಜ್ ಮಾಡುವಂಥ ಫೀ ಎತ್ರ ಮ್ಯಾಗ್ರಿ? ಆನ್ ಇನ್ಕಮ್, ಪ್ರಾಡಕ್ಟ್ ಆರ್ ಆ್ಯನ್ ಆಕ್ಟಿವಿಟಿ. ಆದಾಯ ಮ್ಯಾಗಲಿ, ವಸ್ತುಗಳ ಮ್ಯಾಗಲಿ, ಅಥವಾ ಯಾವುದೇ ಚಟುವಟಿಕೆ ಮ್ಯಾಗರಿ ಏನೊಂದು ಗೋರ್ಮೆಂಟ್ ಫೀ ಚಾರ್ಜ್ ಮಾಡ್ತಿತ್ತಲ್ಲ, ಈ ಚಾರ್ಜ್ ಮಾಡೋದಕ್ಕೆ ಫೀಗೆ ನಾವೇನಂತ ಕರಿತೀವ್ರಿ? ಟ್ಯಾಕ್ಸ್ ಅಂತ ಕರಿತೀವ್ರಿ. ಸೊ ಇದ್ರ ಮ್ಯಾಗ ತಿಳಿದಿರ್ಬೇಕು, ಟ್ಯಾಕ್ಸ್ ಯಾರು ಚಾರ್ಜ್ ಮಾಡ್ತಾರೆ ಹೇಳ್ರಿ? ಟ್ಯಾಕ್ಸ್ ಚಾರ್ಜ್ ಬೈ ಗೋರ್ಮೆಂಟ್ ಅಥಾರಿಟೀಸ್ಗಳು ಇರ್ತಾರೆ, ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ಗಳು ಇರ್ತಾರೆ, ಅವ್ರು ಅದನ್ನು ಚಾರ್ಜ್ ಮಾಡಿರ್ತಾರೆ. ರೈಟ್. So here, but tax is it is a compulsory payment made by the person to the government without any proportionate return. ಅಂದ್ರೆ ಏನು ಹೇಳ್ರಿ? ಗೌರ್ಮೆಂಟಿಗೆ ರೀ ಈಗ ಟ್ಯಾಕ್ಸ್ ಕೊಡ್ತೇವೆ ನಾವು ರೀ. ರೈಟ್. ಈಗ ಸಪೋಸ್ ಈಗ ನಿಮಗೆ ಇನ್ಕಮ್ ಎಕ್ಸಾಂಪಲ್ ತಗೋತೇನ್ರಿ. ಎಕ್ಸ್ ಅನ್ನೋ ವ್ಯಕ್ತಿಗೆ ರೀ ಆದಾಯ ಎಷ್ಟು ಬಂದಿತ್ತು ರೀ? 60,000. ಇಟ್ ಈಸ್ ಇನ್ಕಮ್. ರೈಟ್. ಈ ಇನ್ಕಮ್ ಮ್ಯಾಗ್ರಿ ವಸ್ತು ಮಾರಾಟ ಮಾಡಿದಾರೆ, ಈ ಇನ್ಕಮ್ ಮ್ಯಾಗ್ರಿ ಗೋರ್ಮೆಂಟ್ ಏನು ಮಾಡ್ತಿದ್ರಿ? ಫೀ ಚಾರ್ಜ್ ಮಾಡ್ತಿದ್ರಿ. ನಾ ಎಕ್ಸಾಂಪಲ್ ಆಗಿ ಯಾವುದು ತಗೋದೇನ್ರಿ? ಇಲ್ಲಿ ಇದ್ರ ಮ್ಯಾಗ ಫೀ ಎಷ್ಟು ಚಾರ್ಜ್ ಮಾಡ್ತೇಳ್ರಿ? ಒಂದು 2,000 ಫೀ ಚಾರ್ಜ್ ಮಾಡಿದೆ ಅಂತ ಹೇಳಿ. ರೈಟ್. ಈ ಫೀ ಏನು ಚಾರ್ಜ್ ಮಾಡ್ತೇಳ್ರಿ? ದಿಸ್ ಈಸ್ ಫೀ ಚಾರ್ಜ್ಡ್ ಇನ್ ದಿ ಫಾರ್ಮ್ ಆಫ್ ಟ್ಯಾಕ್ಸ್. ಟ್ಯಾಕ್ಸ್ ರೂಪದಾಗ ಏನು ಫೀ ಚಾರ್ಜ್ ಮಾಡ್ರಿ? ಇಟ್ ಈಸ್ ರಿಕಾರ್ಡ್ ಟ್ಯಾಕ್ಸ್. ಈಗ ಎಕ್ಸ್ ಅನ್ನುವಂಥ ವ್ಯಕ್ತಿ ರೀ ಗೋರ್ಮೆಂಟಿಗೆ ಎಷ್ಟು ಕೊಡ್ಬೇಕು ಹೇಳ್ರಿ? ಹಿ ನೀಡ್ ಟು ಪೇ rupees 2,000. X need to pay rupees 2,000 to whom? Government. Why? He received the income of rupees 60,000. ಈ 60,000 ಅಮೌಂಟ್ ಮ್ಯಾಗ್ರಿ 2,000 ಗೋರ್ಮೆಂಟ್ ಕೊಡಾಕ್ತಾರ. ಈ ಏನು ಆದಾಯ ತಗೊಂಡಲ್ರಿ, ಈ ಇನ್ಕಮಿಗೆ ಏನು 2,000 ಕೊಡಾಕ್ತಾರಲ್ರಿ, ದಿಸ್ 2,000 ಈಸ್ ನಥಿಂಗ್ ಬಟ್ ಟ್ಯಾಕ್ಸ್. ಬಟ್ ಇನ್ ರಿಟರ್ನ್ ಫಾರ್ ದಿಸ್ 2,000 ಎಕ್ಸ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಬೆನಿಫಿಟ್. ಈ ನೋಡ್ರಿ ಎಕ್ಸ್ ಗೌರ್ಮೆಂಟಿಗೆ 2,000 ಕೊಡ್ತಾರೆ, ಬಟ್ ಗೌರ್ಮೆಂಟ್ ಇನ್ ರಿಟರ್ನ್ ಇವ್ರಿಗೆ ಏನ್ರಿ ಬೆನಿಫಿಟ್ ಇರಂಗಿಲ್ಲ. ಅದಕ್ಕೇನು ಹೇಳ್ಬೋದಲ್ರಿ? ಇಟ್ ಈಸ್ ದ ಕಂಪಲ್ಸರಿ ಪೇಮೆಂಟ್ ಮೇಡ್ ವಿದೌಟ್ ಎನಿ ಪ್ರಪೋರ್ಷನೇಟ್ ರಿಟರ್ನ್. ಅದ್ರ ಮ್ಯಾಗ ಏನಾರು ಕ್ಯಾಶ್ ಕೊಟ್ಟಕ್ಕೆ ರಿಟರ್ನ್ ಆಗಿ ಯಾವುದೂ ಇಲ್ದೇನೆ ಹೇಳ್ರಿ ಇದನ್ನು ಕೊಟ್ಟಿರ್ತೇವ್ರಿ. ಸೊ ಅದಕ್ಕೆ ಇಲ್ಲಿ ಏನಂತ ಹೇಳ್ಬೋದು ಹೇಳ್ರಿ? ಟ್ಯಾಕ್ಸ್ ಈಸ್ ಅ ಫೀ ಚಾರ್ಜ್ಡ್ ಬೈ ಗೋರ್ಮೆಂಟ್ ಆನ್ income, product or an activity. So understood na what is the meaning of income and tax? Income meaning matom helte nodri, what is income? Income is the monetary benefit issued by the person and tax is the fee charged by government on income, product or an activity. So already you cleared these two meaning. Income adu meaning ತಿಳಿತ್ರಿ,
ಟ್ಯಾಕ್ಸ್ದು ಮೀನಿಂಗ್ ತಿಳಿತ್ರಿ. ಇನ್ಕಮ್ ಅಂದ್ರೆ ಆದಾಯ ರೀ, ಟ್ಯಾಕ್ಸ್ ಅಂದ್ರೆ ಎಲ್ಲ ಗೌರ್ಮೆಂಟ್ ಕೊಡುವಂಥದ್ದು ಫೀಸ್. ಎದ್ರ ಮ್ಯಾಗ ಕೊಡೋರಿ? ಇನ್ಕಮ್ ಮ್ಯಾಗ, ಪ್ರಾಡಕ್ಟ್ ಮ್ಯಾಗ ಮತ್ತು ಆಕ್ಟಿವಿಟಿ ಮ್ಯಾಗ ಕೊಡುವಂಥದ್ದು ಫೀಸ್ ರೀ. ಸೊ ಲೆಟ್ಸ್ ನಾವು ಮೂವ್ ದ ಮೀನಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನ್ರಿ? ಸಿಂಪಲ್ ಮ್ಯಾಗ ಹೇಳ್ಬೋದು ನಾವು, ವಾಟ್ ಈಸ್ ಇನ್ಕಮ್ ಟ್ಯಾಕ್ಸ್. ಸೊ ಇನ್ ಸಿಂಪಲ್ ವಿ ಕ್ಯಾನ್ ಟೆಲ್ ಇನ್ಕಮ್ ಟ್ಯಾಕ್ಸ್ ಮೀನ್ಸ್, yes, what is income tax? Yes, very good. It is tax on income. ಆದಾಯ ಮೇಲೆ ಏನು ತೆರಿಗೆ ಹಾಕ್ತಾರಲ್ರಿ, ಆದಾಯ ಮೇಲೆ ಏನು ತೆರಿಗೆ ಕೊಟ್ಟಿರ್ತೇವಲ್ರಿ, ಅದಕ್ಕೆ ನಾವು ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವ್ರಿ, ಆದಾಯ ತೆರಿಗೆ ಅಂತ ಕರಿತೀವ್ರಿ. ರೈಟ್? ವಾಟ್ ಈಸ್ ಟ್ಯಾಕ್ಸ್ ಯು ಪೇಡ್ ಆನ್ ದಿ ಇನ್ಕಮ್, ದಟ್ ಈಸ್ ವಿ ಕಾಲ್ಡ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಮ್ಯಾಗ ಕೊಡುವಂಥದ್ದು ಆದಾಯ ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀರಿ. Are you getting na? Very simple, you can understand it. Tax paid on income. Tax paid on income is nothing but income tax. ಆದಾಯ ಮೇಲೆ ತೆರಿಗೆ ಕೊಡುವುದಕ್ಕೆ ನಾವು ಆದಾಯ ತೆರಿಗೆ ಅಂತ ಕರಿತೀವ್ರಿ. ಅಂಡರ್ಸ್ಟುಡ್ ನಾ? ಸೊ ಐ ವಿಲ್ ಗೋ ಫಾರ್ ಅನದರ್ ಮೀನಿಂಗ್ ಹಿಯರ್. ಎಸ್, ಹಿಯರ್ income tax is a tax. It is one kind of tax, right? That government impose ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಹಾಕೋದ್ರೆ ಅಂದ್ರೆ ಚಾರ್ಜ್ ಮಾಡೋದ್ರೆ, ಇಂಪೋಸ್ ಅಂದ್ರೆ ಚಾರ್ಜ್ ಮಾಡೋದ್ರೆ. ಇನ್ಕಮ್ ಟ್ಯಾಕ್ಸ್ ಈಸ್ ಅ ಟ್ಯಾಕ್ಸ್ ದ್ಯಾಟ್ ಗೋರ್ಮೆಂಟ್ ಇಂಪೋಸ್, ಅದು ಟ್ಯಾಕ್ಸ್ ಇಂಪೋಸ್ ಗೋರ್ಮೆಂಟ್ ಚಾರ್ಜ್ ಮಾಡ್ತೈತಿ. ಎತ್ರ ಮ್ಯಾಗ ಚಾರ್ಜ್ ಮಾಡ್ತೀರಿ? ಆನ್ ಇನ್ಕಮ್ ಜನರೇಟೆಡ್ ಬೈ ದಿ ಪರ್ಸನ್. ರೈಟ್? ವ್ಯಕ್ತಿ ಏನು ಇನ್ಕಮ್ ಅರ್ನ್ ಮಾಡಿರ್ತಾರಲ್ರಿ, ಜನರೇಟ್ ಮಾಡ್ತಾರಲ್ರಿ, ಅದ್ರ ಮ್ಯಾಗ ಏನು ಗೋರ್ಮೆಂಟ್ ಒಂದು ಟ್ಯಾಕ್ಸ್ ಹಾಕಿರ್ತೈತಿಲ್ಲ, ಆ ಟ್ಯಾಕ್ಸ್ಗೆ ನಾವು ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೇವ್ರಿ. ಈಗ ನೋಡ್ರಿ, ಇಫ್ ಟ್ಯಾಕ್ಸ್ ಇಂಪೋಸ್ಡ್ ಆನ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ಸೊ ಐ ಗೋ ಫಾರ್ ಸಮ್ ವಾಟ್ ಕ್ಲಿಯರ್ ಒಂದು ಕೊಡ್ತೇನೆ ರೀ. ಇಫ್ ಟ್ಯಾಕ್ಸ್ ಚಾರ್ಜ್ಡ್ ಆನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, right? So if tax is imposed on this, ವಸ್ತುಗಳು ಮತ್ತು ಸೇವೆಗಳ ಮೇಲೆ ಟ್ಯಾಕ್ಸ್ ಹಾಕಿದ್ರು ತಿಳ್ಕೋರಿ, then it is become GST, that is goods service tax. Goods service tax. When tax is charged on goods and service, ವಸ್ತುಗಳು ಮತ್ತು ಸೇವೆಗಳ ಮ್ಯಾಗ ಟ್ಯಾಕ್ಸ್ ಹಾಕಿದ್ವು ರೀ, ಅದಕ್ಕೆ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೇವ್ರಿ. ಅದೇ ಥರ ಒಂದ್ರಾಗ್ರಿ ಆದಾಯ ಮೇಲೆ ಟ್ಯಾಕ್ಸ್ ಹಾಕಿದ್ರು ತಿಳ್ಕೋರಿ, ಇನ್ಕಮ್ ಮ್ಯಾಗ ಟ್ಯಾಕ್ಸ್ ಹಾಕಿದ್ವು ರೀ, ಅವಾಗ ಏನಾಗೋದ್ರಿ? ಅದನ್ನ ಇನ್ಕಮ್ ಟ್ಯಾಕ್ಸ್ ಆಗೋದ್ರಿ. ರೈಟ್? ಇಫ್ ಯು ಇಂಪೋಸ್ ದಿ ಟ್ಯಾಕ್ಸ್ ಆನ್ ಇನ್ಕಮ್, ಇನ್ಕಮ್ ಮ್ಯಾಗ ಹಾಕಿರಿ ಆಫ್ ಎ ಪರ್ಸನ್, ಒಬ್ಬ ವ್ಯಕ್ತಿ ಗಳಿಸಿದಂಥ ಅಥವಾ ಒಂದು ಕಂಪ್ನಿ ಗಳಿಸಿದಂಥ ಅಥವಾ ಒಂದೇನ್ರಿ ಫರ್ಮ್ ಗಳಿಸಿದಂಥ ಇನ್ಕಮ್ ಮ್ಯಾಗ ನೀವು ಟ್ಯಾಕ್ಸ್ ಹಾಕಿರಿ, ಅದನ್ನ ಇನ್ಕಮ್ ಟ್ಯಾಕ್ಸ್ ಹಾಕೋದ್ರಿ. ಸೊ ಕ್ಲಿಯರ್ ಐತ್ರಿ? ಇಲ್ಲಿ ವಸ್ತುಗಳ ಮ್ಯಾಗ ಟ್ಯಾಕ್ಸ್ ಮತ್ತು ಸರ್ವಿಸ್ ಮ್ಯಾಗ ಹಾಕಿಲ್ರಿ, ಅದಕ್ಕೆ GST ಅಂತ ಕರಿತೀವ್ರಿ. ಅದೇ ಥರ ಒಂದು ಇನ್ಕಮ್ ಮ್ಯಾಗ ಟ್ಯಾಕ್ಸ್ ಹಾಕಿರಿ, ಆದಾಯ ಮ್ಯಾಗ ಟ್ಯಾಕ್ಸ್ ಹಾಕಿರಿ, ಒಬ್ಬ ವ್ಯಕ್ತಿ ಜನರೇಟ್ ಮಾಡಿದಂಥ ಒಂದು ಪರ್ಸನ್ ಜನರೇಟ್ ಮಾಡಿದಂಥ ಆದಾಯ ಮ್ಯಾಗ ಟ್ಯಾಕ್ಸ್ ಹಾಕಿರಲ್ರಿ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೇವ್ರಿ. ಸೊ ಅಂಡರ್ಸ್ಟುಡ್ ವಾಟ್ ಈಸ್ ಬೈ ಇನ್ಕಮ್ ಟ್ಯಾಕ್ಸ್? ಇನ್ಕಮ್ ಟ್ಯಾಕ್ಸ್ ಈಸ್ ದ ಟ್ಯಾಕ್ಸ್ imposed on the income of a person. I repeat here, person means you don't get only individual, it comes individual, HUF, firm, company, association of firm, local institution, all these include in the person. Later we discuss that one, right? ಪರ್ಸನ್ ಅಂದ್ರೆ ವ್ಯಕ್ತಿ ಅಷ್ಟು ತಿಳ್ಕೊರ, ಒಂದು ಕಂಪ್ನಿ ಗಳಿಸಿದಂಥ ಆದಾಯ ಮ್ಯಾಗೂ ಅದು ಬತ್ತು ಇನ್ಕಮ್ ಟ್ಯಾಕ್ಸ್, ಒಂದು ಫರ್ಮ್ ಗಳಿಸಿದ್ರು ಅದಕ್ಕೂ ಇನ್ಕಮ್ ಟ್ಯಾಕ್ಸ್ ಬರ್ತಾರೆ. ರೈಟ್? ಅಲ್ಲಿ ಪರ್ಸನ್ ಮೀನಿಂಗ್ ಆಮೇಲೆ ನಾವು ಡಿಸ್ಕಸ್ ಮಾಡೋರೆ. ಸೊ ಅಂಡರ್ಸ್ಟುಡ್ ನಾ? ಹ್ಯಾವ್ ಯು ಕ್ಲಾರಿಫೈಡ್ ನಾ? ವಾಟ್ ಈಸ್ ಇನ್ಕಮ್, ವಾಟ್ ಈಸ್ ಟ್ಯಾಕ್ಸ್ ಆ್ಯಂಡ್ ವಾಟ್ ಈಸ್ ಇನ್ಕಮ್ ಟ್ಯಾಕ್ಸ್? ಅಂಡರ್ಸ್ಟುಡ್ ನಾ? ಎಸ್, ವೆರಿ ಗುಡ್. ನೌ ಕ್ವಶನ್ ಅರೈಸಸ್, ವೈ ಟ್ಯಾಕ್ಸ್ ಈಸ್ ರಿಕ್ವೈರ್ಡ್ ಟು ಗೋರ್ಮೆಂಟ್? ಗೋರ್ಮೆಂಟಿಗೆ ಟ್ಯಾಕ್ಸ್ ಯಾಕೆ ಬೇಕು? Why government need, and why they charge the tax on income, goods, services? Why government ಯಾಕೆ ಚಾರ್ಜ್ ಹಾಕ್ತಿದ್ರಿ, ಯಾಕೆ ಫೀ ಚಾರ್ಜ್ ಮಾಡ್ತಿದ್ರಿ, ಯಾಕೆ ತೆರಿಗೆ ಹಾಕ್ತಿದ್ರಿ? ಎಸ್, ನೌ ವಿ ಕ್ಲಿಯರ್ ದ್ಯಾಟ್ ಕ್ವಶನ್ ಹಿಯರ್. Why tax is required?
ಟ್ಯಾಕ್ಸ್ ಯಾಕೆ ಬೇಕ್ರಿ? ವಾಟ್ ಈಸ್ ದ ನೀಡ್? ಎಸ್, ನೌ ವಿ ಡಿಸ್ಕಸ್ ಹಿಯರ್. Why tax is required? The answer for that is, yes, this is most important for you people. ನಿಮಗೆ ಸ್ವಲ್ಪ ಅಂಡರ್ಸ್ಟುಡ್ ಆಗಸಲಾಗಿದೆ, ಸ್ವಲ್ಪ ಕರೆಕ್ಟ್ ಆಗಿ ತಿಳ್ಕೊರಿ. Tax is one of the main source of income to the government. Yes, tax is one of the main source of income to the government. ಗೋರ್ಮೆಂಟ್ಗೆ ರೀ ಹಣದ ಮೂಲ ಒಂದು ಟ್ಯಾಕ್ಸ್ ಆಗೈತಿ. ಅಂದ್ರೆ ತೆರಿಗೆದಿಂದ ಗೋರ್ಮೆಂಟ್ಗೆ ಹಣ ಬಾಳೋಗಿರ್ತೈತೆ ರೀ. ರೈಟ್, ಇಸ್ ದ ಮೇನ್ ಸೋರ್ಸ್, ಆದಾಯದ ಮೂಲ. ಈ ಗೋರ್ಮೆಂಟ್ಗೆ ಆದಾಯ ಇಲ್ಲದ ಬರೋದ್ರಿ. ಈ ಗೋರ್ಮೆಂಟ್ ಏನು ಮಾಡ್ತೈತ್ರಿ, ಎಷ್ಟೋ ಸ್ಕೀಮ್ಗಳು ಕೊಡ್ತೈತಿ, ಎಷ್ಟೋ ಸಬ್ಸಿಡಿ ಕೊಟ್ಟಿರ್ತೈತ್ರಿ, ರೋಡ್ಸ್ಗಳು ಮಾಡಿರ್ತೈತ್ರಿ, ಗೋರ್ಮೆಂಟ್ ಸ್ಕೂಲ್ಗಳು ಕಾಲೇಜ್ಗಳಿಗೆ ಅಲ್ಲಿ ಲೆಕ್ಚರ್ಗಳಿಗೆ ಪೇಮೆಂಟ್ ಕೊಡ್ತಿರ್ತೈತ್ರಿ, ಅಥವಾ ಗೋರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಗೋರ್ಮೆಂಟ್ಗಳು ಕಟ್ಟಡಗಳು ಮಾಡ್ತಿರ್ತಾರೆ ರೀ. ಅದಕ್ಕೆ ಗೋರ್ಮೆಂಟ್ ಆದಾಯ ಎಲ್ಲಿಂದ ತರೋದ್ರಿ? ಎಸ್, ಆ ಆದಾಯದ ಮೂಲ ಯಾವ್ದು ಹೇಳ್ರಿ? ಇನ್ಕಮ್ ಟ್ಯಾಕ್ಸ್ ಅಥವಾ ಟ್ಯಾಕ್ಸ್. ವಸ್ತು ಮೇಗಿಂದ ಇರ್ಬೋದು, ಇನ್ಕಮ್ ಮೇಗಿನ ಟ್ಯಾಕ್ಸ್. ಟ್ಯಾಕ್ಸ್ ಅಂದ್ರೆ ಇಸ್ ಒನ್ ಆಫ್ ದಿ, ಅಂದ್ರೆ ಇದು ಒಂದು ಹಣದ ಮೂಲಗಳು ಭಾಳ ಇದಾವೆ ಗೋರ್ಮೆಂಟಿಗೆ ರೀ. ಆ ಹಣದ ಮೂಲಗಳು, ಆದಾಯದ ಮೂಲಗಳು ಇದಾವಲ್ಲ, ಆ ಆದಾಯದ ಮೂಲದಾಗ ರೀ ಒಂದು ಯಾವ್ದಾಗಿತ್ತು ಅಂದ್ರೆ ರೀ ಟ್ಯಾಕ್ಸ್. ರೈಟ್, ಟ್ಯಾಕ್ಸ್ ಈಸ್ ಒನ್ ಆಫ್ ದಿ ಮೇನ್ ಸೋರ್ಸ್ ಆಫ್ ಇನ್ಕಮ್ ಟು ಗೋರ್ಮೆಂಟ್. ಗೋರ್ಮೆಂಟ್ಗೆ ಇದೊಂದು ಮಹತ್ವದ ಅಥವಾ ಇಂಪಾರ್ಟೆಂಟ್ ಏನಾಗಿತ್ತು ರೀ, ಆದಾಯದ ಮೂಲವಾಗಿದೆ. ಅಂದ್ರೆ ಆದಾಯ ಇಲ್ಲಿಂದ ಗೋರ್ಮೆಂಟ್ಗೆ ಹೆಚ್ಚು ಬರ್ತೈತ್ರಿ. ಆ ಆದಾಯ ತಗೊಂಡು ಡೆವಲಪ್ಮೆಂಟ್ ಮಾಡಿರ್ತೈತಿ ಗೋರ್ಮೆಂಟ್ ರೀ. ಸೊ ಇಲ್ಲಿ ಮತ್ತೆ ಮುಂದೆ ಕಂಟಿನ್ಯೂ ನೋಡಿ. Tax money is used in initiating various welfare and other activities such as. ಈ ಟ್ಯಾಕ್ಸ್ ಮನಿ ಏನು ಮಾಡ್ತದೆ, ಎದಕ್ಕೆ ಯೂಸ್ ಮಾಡ್ತಂದ್ರೆ ಬೇರೆ ಬೇರೆ ಏನ್ರಿ ವೇರಿಯಸ್ ವೆಲ್ಫೇರ್ ಚಲೋ ಇದನ್ರಿ ಗೋರ್ಮೆಂಟದ ಡೆವಲಪ್ಮೆಂಟ್ ಮಾಡಿಸಲಾಗ್ರಿ, ಮತ್ತು ಬೇರೆ ಬೇರೆ ಕಾರ್ಯಗಳಿಗೆ ಎದಕ್ಕೆ ಏನು ಮಾಡ್ತಾರೆ, ಗೋರ್ಮೆಂಟದ ಸ್ಕೀಮ್ಗಳಿಗೆ ಯೂಸ್ ಮಾಡ್ತಾರೆ. ಅವು ಯಾವ್ಯಾವ ಎದಕ್ಕೆ ಯೂಸ್ ಮಾಡ್ತಾರೆ, ಕೆಲವೊಂದನ್ನ ಇಲ್ಲಿ ಕೊಟ್ಟಿರ್ತೇನೆ ರೀ. ಸೊ ಫಸ್ಟ್ ಒನ್ is providing health care and facilities. ಆರೋಗ್ಯ ಸಲುವಾಗಿ ರೀ. ಈ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳೆಲ್ಲ ಎಷ್ಟಿದಾವ್ರಿ, ಅಲ್ಲಿ ಮೆಡಿಸಿನ್ ಬೇಕ್ರಿ, ಅಲ್ಲಿ ಡಾಕ್ಟರ್ಗಳಿಗೆ ಪೇಮೆಂಟ್ ಕೊಡ್ಬೇಕ್ರಿ, ಅಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬೇಕ್ರಿ, ಹಾಸ್ಪಿಟ್ಲ್ಗಳು ಕಟ್ಟಬೇಕ್ರಿ. ರೈಟ್, ಸೊ ಇವಕ್ಕೆಲ್ಲ ಪೇಮೆಂಟ್ ಯಾರು ಮಾಡೋರು? ಗೋರ್ಮೆಂಟ್ ಮಾಡ್ತೈತ್ರಿ. ಆ ಗೋರ್ಮೆಂಟ್ ಪೇಮೆಂಟ್ ಎಲ್ಲಿಂದ ಮಾಡೋದ್ರಿ? ಎಸ್, ಈ ಥರ ಏನು ಆದಾಯದಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಲ್ರಿ, ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಬಂದಿರ್ತಿದ್ದಿಲ್ಲ ಗೋರ್ಮೆಂಟ್ಗೆ, ಆ ಟ್ಯಾಕ್ಸ್ ಕಲೆಕ್ಷನ್ ಮಾಡಿತ್ತಲ್ಲ ಇದನ್ನ ಇಲ್ಲಿ ಪ್ರೊವೈಡ್ ಕೊಡ್ತೈತಿ, ಇದು ಡೆವಲಪ್ಮೆಂಟ್ ಮಾಡಕ್ಕೆ ಕೊಡ್ತೈತ್ರಿ. ಅದು ಹಿಂಗೇನ್ರಿ, ಈಗ ಆದಾಯ ತಗೋತೈತ್ರಿ ಮತ್ತು ಡೆವಲಪ್ಮೆಂಟ್ಗೆ ಗೋರ್ಮೆಂಟ್ ಕೊಡ್ತೈತ್ರಿ. ಸೊ ಗೋರ್ಮೆಂಟ್ ಈಸ್ ಇಂಟರ್ಮೀಡಿಯೇಟ್ರಿ. ಇಲ್ಲಿ ಈ ಕಡೆ ಏನ್ರಿ, ಇನ್ಕಮ್ ಆದಾಯ ಟ್ಯಾಕ್ಸ್ ತಗೋದ್ರಿ ಮತ್ತು ಡೆವಲಪ್ಮೆಂಟ್ಗೆ ಕೊಟ್ಟು ಬಿಡೋದ್ರಿ. ಸೊ ಮತ್ತೆ ಅದಕ್ಕೆ ಯೂಸ್ ಮಾಡ್ತಾರೆ ರೀ. ಎಸ್, ಪ್ರೊವೈಡಿಂಗ್ ಎಜುಕೇಷನ್ ಫೆಸಿಲಿಟೀಸ್. ಸೊ ಎಜುಕೇಷನ್ ಫೆಸಿಲಿಟಿ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಏನು ಹೇಳ್ರಿ, ಇದು ಬಂದಂಥ ತೆರಿಗೆ ಏನು ಹೇಳ್ರಿ ಯುಟಿಲೈಸ್ ಮಾಡ್ತಾರೆ. ರೈಟ್, ಪ್ರೊವೈಡಿಂಗ್ ಎಜುಕೇಷನ್ ಫೆಸಿಲಿಟೀಸ್. ನೆಕ್ಸ್ಟ್, ಎಸ್, ಗೋರ್ಮೆಂಟ್ ಸಬ್ಸಿಡೀಸ್. ಈ ಗೋರ್ಮೆಂಟ್ ಸಬ್ಸಿಡೀಸ್ ಕೊಡ್ತಿದ್ರಿ, ಗ್ಯಾಸ್ಗಳಿಗೆ ಸಬ್ಸಿಡೀಸ್ ಕೊಡ್ತಿದ್ರಿ, ಮತ್ತು ಬೇರೆ ಬೇರೆ ಸ್ಕೀಮ್ಗಳಿಗೆ ಸಬ್ಸಿಡೀಸ್ ಕೊಟ್ಟಿರ್ತಿದ್ರಿ. ಈ ಸಬ್ಸಿಡಿ ಅಮೌಂಟ್ ಈಗ ಫರ್ಟಿಲೈಸರ್ ಕೊಟ್ಟಿರ್ತಿದ್ರಿ, ಈ ಸಬ್ಸಿಡೀಸ್ ಅಮೌಂಟ್ ಗೋರ್ಮೆಂಟ್ ಕೊಡಕ್ಕೆ ಬೇಕಾಗಿದ್ರೆ ಎಲ್ಲಿಂದ ಕೊಡ್ತಿದ್ರಿ ಅದ್ರ ಅಮೌಂಟ್ ರೀ? ಎಸ್, ಈ ಥರ ಏನು ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ ಮಾಡಿರ್ತಿರಲ್ರಿ, ಈ ಟ್ಯಾಕ್ಸ್ ಆಗಿಂದ ನೋಡ್ರಿ ಅದಕ್ಕೆ ಸಬ್ಸಿಡೀಸ್ ಎಲ್ಲ ಯೂಸ್ ಮಾಡ್ತಿರ್ತಾರೆ. ನೆಕ್ಸ್ಟ್, ನ್ಯಾಷನಲ್ ಸೆಕ್ಯೂರಿಟೀಸ್. ಎಸ್, ಡಿಫೆನ್ಸ್ ನ್ಯಾಷನಲ್ ಸೆಕ್ಯೂರಿಟೀಸ್ ಆ್ಯಂಡ್ ಡಿಫೆನ್ಸ್ಗಳಿಗೆಲ್ಲ ಅವ್ರಿಗೆ ಪೇಮೆಂಟ್ ಮಾಡೋದಲ್ರಿ, ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಅಲ್ಲಿ ಏನು ಹೇಳ್ರಿ ಇನ್ಕಮ್ ಟ್ಯಾಕ್ಸ್ ಯೂಸ್ ಮಾಡ್ತೈತ್ರಿ. ನೆಕ್ಸ್ಟ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೀನ್ಸ್ ಈಗ ರೋಡ್ಸ್ ಆಗಲ್ರಿ ಅಥವಾ ಅದರ ಬಿಲ್ಡಿಂಗ್ಸ್ ಆಗಲ್ರಿ ಗೌರ್ಮೆಂಟದು, ಇದನ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡೋ ಸಲುವಾಗಿ ಇದನ್ನ ಅಮೌಂಟ ಟ್ಯಾಕ್ಸ್ ಯೂಸ್ ಮಾಡ್ತಿದ್ರಿ. ಸೊ ಇಟ್ ನ್ಯಾಷನಲ್ ಸೆಕ್ಯೂರಿಟೀಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಎಲ್ಲ ಇಟ್ ಯುಟಿಲೈಸ್ ಮಾಡ್ತಿದ್ರಿ. ಸೊ ಫಾರ್ ದೀಸ್ ಪರ್ಪಸ್, ಸೊ ಐ ಗಿವನ್ ಸಮ್ ಓನ್ಲಿ, ರೈಟ್, ಬಟ್ ದೇರ್ ಆರ್ ನಂಬರ್ಸ್ ಆಫ್ ನೋಡ್ರಿ ಎಕ್ಸ್ಪೆಂಡಿಚರ್ ಮಾಡುವಂಥ ಎಡ್ಸ್ ಇದಾವೆ, ಅಲ್ಲಿ ಎಕ್ಸ್ಪೆಂಡಿಚರ್ ಮಾಡ್ತಿರ್ತೀರಿ, ಗೌರ್ಮೆಂಟ್ ಅಮೌಂಟ್ ಕಲೆಕ್ಟ್ ಮಾಡಿದ್ರಿ ಟ್ಯಾಕ್ಸ್ ಅದ, ಅದನ್ನು ಅಲ್ಲಿ ಎಕ್ಸ್ಪೆಂಡಿಚರ್ ಮಾಡ್ತಿರ್ತೈತ್ರಿ. ಸೊ ಫಾರ್ ದೀಸ್ ಪರ್ಪಸ್ ಗೌರ್ಮೆಂಟ್ ನೀಡ್ ಟು ಚಾರ್ಜ್ ಟ್ಯಾಕ್ಸ್. ಈ ಕಾರಣಸಲ ಗೌರ್ಮೆಂಟ್ ಟ್ಯಾಕ್ಸ್ ಚಾರ್ಜ್ ಮಾಡಬೇಕಿತ್ರಿ, ಟ್ಯಾಕ್ಸ್ ಕಲೆಕ್ಷನ್ ಮಾಡಿರಿ, ನೇಷನ್ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಯೂಸ್ ಮಾಡಬೇಕಾಗಿದ್ದೈತ್ರಿ. ರೈಟ್, ಸೊ ಅಂಡರ್ಸ್ಟುಡ್ ನಾ ವಾಟ್ ಯು ಲರ್ನ್ ಇನ್ ಟುಡೇಸ್ ಕ್ಲಾಸ್? ಎಸ್,
in today's class you learnt the term of meaning, the term of income, then the term of tax. Next, what is meant by income tax, and 5 income tax charged by the government ಯಾಕೆ ಚಾರ್ಜ್ ಮಾಡ್ತಿತ್ತು ಅನ್ನೋದ್ರಿ ಇದ್ರ ಬಗ್ಗೆ ಇವತ್ತ ಎಲ್ಲ ಡಿಸ್ಕಷನ್ ಮಾಡಿದ್ದಾರೆ. ಅಂಡರ್ಸ್ಟುಡ್ ನಾವು ವಾಟ್ ಯು ಲರ್ನ್ಟ್ ಇನ್ ಟುಡೇಸ್ ಸೆಷನ್? ಯು ಲರ್ನ್ಟ್ what is income, what is tax, what is income tax, and 5 income tax is required, or 5 income tax is imposed by government ಯಾಕೆ ಇಂಪೋಸ್ ಮಾಡ್ತಿತ್ತು ಅನ್ನೋಂಥ all these concepts you learnt in the today's session. In the next session we move with the first unit, and that is first term, that is person. What is person according to as per income tax we can learn in the next session. So till then, thank you everyone, have a nice day.